ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಬ್ಬರ ಜೋರಾಗಿದೆ. ರಾಧಾಕೃಷ್ಣ ದೊಡ್ಮನಿ ಪರ ಸಿಎಸ್ ದ್ವಾರಕನಾಥ್ ಪ್ರಚಾರವನ್ನ ಮಾಡಿದ್ದಾರೆ. ಕಲಬುರಗಿ ಲೋಕ ಅಖಾಡದಲ್ಲಿ ಕೈ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಮನಿ ಅಬ್ಬರದ ಪ್ರಚಾರದಲ್ಲಿ ತೊಡಗಿದ್ದಾರೆ. ಸಿಎಸ್ ದ್ವಾರಕನಾಥ್ ಪ್ರಚಾರವನ್ನ ಮಾಡಿದ್ದಾರೆ. ಇವರು ಯಾರು ಅಂತ ಹೇಳಿದ್ರೆ ಕೆಪಿಸಿಸಿ ಸಾಮಾಜಿಕ ನ್ಯಾಯ ಸಮಿತಿಯಿಂದ ಮತಬೇಟೆ ನಡೆಸಿದ್ದಾರೆ. ಅಲೆಮಾರಿ ಬುಡಕಟ್ಟು ಜನಾಂಗದ ಬಡಾವಣೆಗಳಿಗೆ ತೆರಳಿ ಮತಯಾಚನೆಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣಗೆ ಮತ ಹಾಕುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅಭಿವೃದ್ಧಿ ಆಗಬೇಕು ಅಂದರೆ ಕಾಂಗ್ರೆಸ್ ಪಕ್ಷದ ಅವಶ್ಯಕತೆ ಇದೆ ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ. ಕಲಬುರಗಿಯ ಕೈ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಮನಿ ಅವರಿಗೆ ಆಶೀರ್ವಾದ ಮಾಡಿ ಅಂತ ಸಿಎಸ್ ದ್ವಾರಕನಾಥ್ ಪ್ರಚಾರವನ್ನ ಮಾಡಿದ್ದಾರೆ. ಕೆಪಿಸಿಸಿ ಸಾಮಾಜಿಕ ನ್ಯಾಯ ಸಮಿತಿಯಿಂದ ಇವರಿಗೆ ಅವಕಾಶವನ್ನು ಕೊಡಲಾಗಿದೆ ಇಲ್ಲಿ ಪ್ರಚಾರಕ್ಕೆ. ಅದರಲ್ಲೂ ಬುಡಕಟ್ಟು ಸಮುದಾಯ ಏನು ಅವ್ರ ಹಕ್ಕುಗಳೇನಿದ್ದಾವೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಅವ್ರಿಗೆ ಏನು ಅನುಕೂಲ ಮಾಡಿಕೊಡುತ್ತೆ, ಇದೆಲ್ಲವನ್ನು ವಾಸ್ತವತೆಯನ್ನು ಅರ್ಥ ಮಾಡಿಸಿ ಅವ್ರಿಗೆ ಓಟ್ ಕೇಳಿದ್ದಾರೆ. ಆದರೆ ಈ ಸಮುದಾಯ ಸಾಧಾರಣವಾದ ಸಮುದಾಯ ಅಲ್ಲ. ಈ ಜನಸಮುದಾಯ ಬಂತಲ್ಲ, ಈ ಜನಸಮುದಾಯ ಯಾವುದು, ಈ ಸಮುದಾಯ ಸಮುದಾಯಗಳೆಲ್ಲ ಬಂದವಲ್ಲ, ಈಗ ಜಾತಿಗಳು ಎಲ್ಲಕ್ಕಿಂತಲೂ ಹಳೆ ಜಾತಿ. ನಿಮ್ಮ ಎಲ್ಲರಿಗಿಂತಲೂ ಹಳೆ ಜಾತಿ, ಎಲ್ಲಕ್ಕಿಂತಲೂ ಹಳೆ ಜಾತಿ. ನಾನು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷನಾಗಿದ್ದರಿಂದ ಇದನ್ನೆಲ್ಲ ಓದ್ಕೊಂಡ್ಬರ್ಲಿಕ್ಕೆ ಸಾಧ್ಯವಾಯಿತು. ಈಗ ನಿಮಗೆ ಈ ಎಷ್ಟು ವರ್ಷಗಳು ಅಂತ ದೇವರನ್ನ ಓದ್ತೀರಿ ನೀವು? ನೂರಾರು ವರ್ಷಗಳಿಂದ ದೇವ್ರನ್ನ ಹೊತ್ಕೊಂಡು ಓಡ್ತಾ ಇದ್ದೀರಿ. ನಿಮ್ಮ ಪರಿಸ್ಥಿತಿ ಹಿಂಗೆ ಇದೆ. ಯಾರೋ ದೇವ್ರನ್ನ ತಂದಿಟ್ಟು ಯಾರೋ ಒಬ್ಬ ಪೂಜಾರಿ ಬರ್ತಾನೆ, ಅವನ ಪರಿಸ್ಥಿತಿ ಎಷ್ಟು ಚೆನ್ನಾಗಿದೆ. ಇಷ್ಟೇ ವ್ಯತ್ಯಾಸ, ನಮಗೂ ಅವ್ರಿಗೂ ವ್ಯತ್ಯಾಸ ಇರೋದು ಇಷ್ಟೇ. ಅವರು ದೊಡ್ಡ ಜಾತಿಯವರು, ನಾವು ಕಡಿಮೆ ಜಾತಿಯವರು. ಅವರು ಪೂಜೆ ಮಾಡಿದ್ರೆ ತಟ್ಟೆಗೆ ಕಾಸು ಹಾಕ್ತಾರೆ, ನಮಗೆ 3 ಕಾಸು 6 ಕಾಸು ಕೊಡ್ತಾರೆ, ಇಲ್ಲ ಅಂದ್ರೆ ಬೈತಾರೆ. ఏమన్నా పొడులు చేసుకునే కాయలదా అంటారా? అవుదా? తెలుగులో పని పాటలు చూడటయా ఎందుకు ఇటు చేస్తారు అవుదా? చేసుకోకుండా ಅಂತಾರೆ. ಆದ್ರೆ ನಮ್ಮ ಸಂಸ್ಕೃತಿ ಇರೋದು ಆ ದೇವ್ರನ್ನ ಹೊರೋದ್ರಲ್ಲಿ, ಆ ದೇವ್ರನ್ನ ಎತ್ಕೊಂಡು ಹೋಗೋದ್ರಲ್ಲೇ ನಮ್ಮ ಸಂಸ್ಕೃತಿ ಇರೋದು. ಆದ್ರೆ ದೇವರು ಇವತ್ತವರೆಗೂ ನಮ್ಗೆ ಯಾಕೆ ಒಳ್ಳೇದು ಮಾಡಿಲ್ಲ? ಯಾಕೆ ಒಳ್ಳೇದು ಮಾಡಿಲ್ಲ? ಈಗ ಒಳ್ಳೆ ಕಾಲ ಬಂದಿದೆ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅಂತವ್ರು ಬಂದಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅಂತವ್ರು ಬಂದಿದ್ದಾರೆ, ಡಿ ಕೆ ಶಿವಕುಮಾರ್ ಅಂತವ್ರು ಬಂದಿದ್ದಾರೆ. ಈಗ ನಿಮಗೆ ಒಳ್ಳೆ ಕಾಲ ಆರಂಭ ಆಗಿದೆ. ಯಾಕೆ ಒಳ್ಳೆ ಕಾಲ ಆರಂಭ ಆಗಿದೆ ಅಂತ ಹೇಳ್ತಿದ್ದೀನಿ ಅಂತಂದ್ರೆ, ಈ ಸರ್ಕಾರ ಬಂದ ಮೇಲೆ ನಿಮಗೆ 2,000 ರೂಪಾಯಿ ಸಿಗ್ತಾ ಇದೆಯಾ? ಎಲ್ರಿಗೂ ಅಂದ್ರಿಗೆ ವಸ್ತಾವ ನಿಮ್ಮ ರುಡ್ವೇಲು ಬರ್ತಾ ಇದೆಯಾ? ನಿಮ್ಗೆಲ್ರಿಗೂ ಕೂಡ ಅಕ್ಕಿ ಕೊಡ್ತಾ ಇದಾರಾ? ನಿಮ್ಮಲ್ಲಿ ಅಕ್ಕಿ ಕೊಡದೆ ಇದ್ರೆ, 2,000 ರೂಪಾಯಿ ಕೊಡದೆ ಇದ್ರೆ, ನಿಮಗೆ ಬಸ್ಸಲ್ಲಿ ಯಾವ್ದು ಇದು ಮಾಡದೆ, ಬಸ್ಸಲ್ಲಿ ಬಿಡದೆ ಇದ್ರೆ ಒಂದು ಚೀಟಿ ಬರೆದು ನಮ್ಮ ಸ್ನೇಹಿತರು ಯಾರ ಕೈಲಾದ್ರೂ ಕೊಡ್ರಿ, ನಮ್ಮಂತೆ ಇವ್ರು ಕೊಡಿ. ನಾನು ಬೆಂಗಳೂರಲ್ಲಿ ಇರ್ತೀನಿ, ನಾನು ಕಾಂಗ್ರೆಸ್ ಪಾರ್ಟಿಯಲ್ಲಿ ಒಂದು ಸ್ವಲ್ಪ ಒಬ್ಬ ನಾಯಕ ಆಗಿದ್ದೀನಿ. ಏನೇ ಅವರು ನನಗೆ ಹೇಳಿದ್ರು ಕೂಡ ಅದು ಮಾಡಿ ಕಳಿಸ್ತಾರೆ. ನಿಮ್ಗೇನಾದ್ರೂ ಸಮಸ್ಯೆ ಇದ್ರೆ ಹೇಳ್ರಿ. ನನಗೆ ಗೊತ್ತಿದೆ ನಿಮ್ಮ ಸಮಸ್ಯೆ. ನಾನು ಬಂದಿದ ತಕ್ಷಣ, ಕಾರ್ ಹಿಡಿದ ತಕ್ಷಣ ಬಂದು ಮರದ ಕೆಳಗಡೆ ಕುತ್ಕೊಳ್ಳಿಲ್ಲ. ನಾನೇನ್ ಮಾಡಿದೆ, ಮೊದಲು ನಿಮ್ಮ ಗುಡಿಸಲುಗಳು ಗುಡಾರಗಳನ್ನ ನೋಡ್ಕೊಂಬಂದ. ನಿಮ್ಮ ಗುಡಾರಗಳನ್ನ ಬಂದಿದ್ರಿಂದ ನನಗೆ ಅರ್ಥ ಆಯ್ತು. ನಾನು ಕಾರ್ ಹಿಡಿದ್ಬಿಟ್ಟು ಏರ್ ಕಂಡೀಷನ್ ಕಾರು ಇಲ್ಲಿ ಬಂದು ಕುಂತ್ಬಿಟ್ಟು ಮಾತಾಡಿದ್ರೆ ಏನ್ ಅರ್ಥ ಆಗ್ತಾ ಇದೆ? ಏನು ಅರ್ಥ ಆಗ್ತಾ ಇದೆ? ಈ ಗುಡಾರಗಳನ್ನ ನೋಡಿದೆ, ಮಕ್ಕಳನ್ನ ನೋಡಿದೆ, ನಿಮ್ಮ ಬಡತನ ನೋಡಿದೆ. ಹೊರಗಡೆ ಒಲೆ ಇಟ್ಕೊಂಡು ರೊಟ್ಟಿ ಮಾಡ್ತಿದ್ದಾರೆ, ಅದನ್ನ ನೋಡಿದೆ. ಅಲ್ಲಿಂದ ಆಚೆಗೆ ಸುಮಾರು ಜನ ಮಕ್ಕಳನ್ನ ನೋಡಿದೆ. ಮಕ್ಕಳು ಒಂದೊಂದು ಮಗುನು ನನಗೆ ಆಗ್ಲಿಂದ ನನ್ನ ಮಕ್ಕಳನ್ನೇ ನೋಡ್ತಾ ಇದ್ರು. ಆ ಮಕ್ಕಳನ್ನ ನೋಡಿದಾಗ ಬಹಳ ನೋವಾಗುತ್ತೆ. ಯಾಕಂದ್ರೆ ಆ ಮಕ್ಕಳಿಗೆ ಇವತ್ತು ನಾವು ಶಿಕ್ಷಣ ಕೊಡಬೇಕಾಗಿದೆ. ಆ ಮಕ್ಕಳಿಗೋಸ್ಕರ ನಾವು ಬದುಕಬೇಕಾಗಿದೆ. ನಮ್ದೆಲ್ಲರದ್ದು ಮುಗಿದೋಗಿದೆ. ನಮ್ಮ ಕೆಲಸ ಎಲ್ಲ ಮುಗಿದೋಗಿದೆ. ಈಗ ಮಕ್ಕಳಿಗೋಸ್ಕರ ಏನಾದರೂ ಮಾಡಬೇಕು ಅನ್ನೋದು ನಮ್ಮ ಮುಂದೆ ಇರುತ್ತೆ. ನೀವು ಚಿಂತೆ ಆಯ್ತೀರಾ, ಸಣ್ಣ ಪುಟ್ಟ ವ್ಯಾಪಾರ ಮಾಡೋಕೆ ಬೀದಿ ಹೋಗ್ತೀರಾ, ಬಿಸಿಲಲ್ಲಿ, ಸುಡು ಬಿಸಿಲಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಬಿಸಿಲಲ್ಲಿ ಸುಟ್ಟು ಕರಕಲಾಗ್ತೀರಾ. ನನಗೆ ಗೊತ್ತಿದೆ. ನಿಮಗೆ ಸರಿಯಾದ ಓದಕ್ಕೆ ಸರಿಯಾಗಿ ಊಟ ಸಿಕ್ತು ಅಂದ್ರೆ ಇಲ್ಲ. ವ್ಯಾಪಾರಕ್ಕೆ ಹೋದಾಗ ನಿಮ್ಮ ಕೈಗೆ ಏನು ಸಿಗುತ್ತೋ ಅದು ತಿಂತೀರಾ. ಅದು ಒಳ್ಳೇದು ಕೆಟ್ಟದ್ದು, ಅದು ನಿಮ್ಗೆ ಆರೋಗ್ಯದ ಮೇಲೆ ಏನಾದ್ರು ಆಚಾರ ಮಾಡ್ತಾ ಇದ್ವಿ ಎಲ್ಲೋ ಏನು ಗೊತ್ತಿಲ್ಲ, ತಿಂತೀರಾ. ಯಾಕೆ ಇದೆಲ್ಲ ಮಾಡ್ತಾ ಇರೋದು? ಮಕ್ಕಳಿಗೋಸ್ಕರ. ಹೌದಾನೆ? ಮಕ್ಕಳಿಗೋಸ್ಕರ ಇವೆಲ್ಲ ಮಾಡ್ತಾರೆ. ಅದಕ್ಕೆ
ಇದನ್ನ ನಾನು ಅರ್ಥ ಮಾಡ್ತೀನಿ. ಯಾಕಂದ್ರೆ ಇದನ್ನ ನಾನು ಬರೀ ಕಣ್ಣಲ್ಲಿ ನೋಡಿದ್ದಲ್ಲ, ಹೃದಯದಿಂದ ನೋಡೋದ್ರಿಂದ ನನ್ಗೆ ಅರ್ಥ ಆಗ್ತದೆ ಈ ನೋವೇನು ಅಂತ ನನ್ಗೆ ಅರ್ಥ ಆಗ್ತದೆ. ಅಲೆಮಾರಿಗಳನ್ನ ನಾನು ಇವತ್ತು ನೋಡ್ತಾ ಇರೋದಲ್ಲ, ಕಳೆದ 30-40 ವರ್ಷಗಳಿಂದ ನಾನು ನೋಡ್ತಾ ಇದ್ದೆ. ಮಾಡ್ತಾ ಹೇಳ್ತಾ ಇದ್ರು ಕೋಶ ಮಾಡ್ಲಿಕ್ಕೆ ಎಷ್ಟು ಕಷ್ಟಪಟ್ವಿ ಅಂತ ಗೊತ್ತು. ಕೋಶ ಮಾಡಿದ್ವಿ, ನಿಮ್ಗೆ ಎಷ್ಟೋ ಸಿಕ್ತು, ಮಿಕ್ಕಿದ್ರೆಲ್ಲ ಕೋಶ ಮಾಡ್ಕೊಂಡು ಹೋಗ್ತಿದ್ದಾರೆ. ಎಲ್ಲ ಅಲ್ಲೇ ಹೆಗ್ಡೆಗಳು, ಇಲಿಗಳು ಎಲ್ಲ ಉಟ್ಕೊಂಡ್ಬಿಟ್ಟು ತಿಂದಾಕ್ತಾರೆ. ನಿಮ್ಗೆ ಸೇರ್ಲೇ ಇಲ್ಲ. ಈಗ ಮತ್ತೆ ನಿಗಮ ಕೂಡ ಅನ್ನೋದು ನಮ್ಗೆ ಅನ್ಬೋದು. ನಿಗಮ ಮಾಡೋಕೆ, ಕೋಶ ಮಾಡೋಕೆ ಬಿಜೆಪಿ ಕೋಶ ಮಾಡಿದ್ದು ಕಾಂಗ್ರೆಸ್ ಸರ್ಕಾರನೇ, ನಿಗಮ ಮಾಡಿದ್ದು ಕಾಂಗ್ರೆಸ್ ಸರ್ಕಾರನೇ, ಈಗ ಆಯೋಗ ಮಾಡ್ತಾ ಇರೋದು ಕಾಂಗ್ರೆಸ್. ನಾನು ಬರ್ತಾ ನೋಡ್ಕೊಂಡ್ಬಂದೆ, ಎಲ್ಲ ಸಿಮೆಂಟ್ ರೋಡ್ಗಳಿತ್ತು. ನಾವು ಎಲ್ಲಿ ಬಂದ್ವಿ? ನಾವು ಚಿತ್ತಾಪುರ ಕಡೆಯಿಂದ ಬಂದ್ವಿ. ಚಿತ್ತಾಪುರದಿಂದ ಬಂದಿದ್ರಿಂದ ಸಿಮೆಂಟ್ ರೋಡ್ಗಳೆಲ್ಲ ನೋಡಿದ್ವಿ. ಇಲ್ಲಿ ಒಳಗಡೆ ನೋಡಿದ್ವಿ, ನಿಮ್ಗೆ ರೋಡ್ಗಳೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಚಿತ್ತಾಪುರಕ್ಕೆ MLA ಯಾರು? ಪ್ರಿಯಾಂಕ್ ಖರ್ಗೆ ಅವರು. ಅಲ್ಲಿ ರೋಡ್ಗಳು ಮಾಡ್ತಾರೆ. ಇಲ್ಲಿನ MLA ಯಾರು? ಏನಪ್ಪ ಅವನ ಹೆಸರು? ಬಸವರಾಜ್ ಮತ್ತಿಮೂಡ್. ಆತನ ಹೆಸರೇ ಕೇಳಿಲ್ಲ ನಾನು. ಇಲ್ಲಿ MLA ಬಿಜೆಪಿ ಅವರು, ಅಲ್ಲಿನ MLA ಕಾಂಗ್ರೆಸ್. ಕಾಂಗ್ರೆಸ್ MLA ಇರೋ ಕಡೆ ಸಿಮೆಂಟ್ ರೋಡ್ಗಳು ಮಾಡಿದ್ದಾರೆ. ಬಿಜೆಪಿ MLA ನಿಮ್ಮ ಏರಿಯಾಗೆಲ್ಲ ಬಿಜೆಪಿ MLA ಬರ್ತಾರೆ. ಇಲ್ಲಿ ರೋಡ್ ಇಲ್ಲಿ ನಡೆದಾಡೋದು ಕೂಡ ಆಗ್ತಾ ಇಲ್ಲ. ಈಗ ನಾನೇನು ಹೆಚ್ಚು ಹೇಳಲ್ಲ, ನಾನು ಹೆಚ್ಚು ಹೇಳ್ಬೇಕಾಗಿಲ್ಲ. ಇವಿಷ್ಟನ್ನು ಅರ್ಥ ಮಾಡ್ಕೊಂಡ್ಬಿಡಿ. ಪ್ರಿಯಾಂಕ್ ಖರ್ಗೆ ಇರುವಂತಹ, ಕಾಂಗ್ರೆಸ್ ಇರುವಂತಹ MLA ಏನ್ ಕೆಲಸ ಮಾಡ್ತಾರೆ, ಇಲ್ಲಿ ಬಿಜೆಪಿ MLA